ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸ್ಲೀವ್ಸ್ ಕಟಿಂಗ್ ಬರೋಲ್ಲ, ಸ್ಲೀವ್ಸ್ ಶೇಪ್ ತೆಗಿಯೋಕ್ಕೆ ಬರೋಲ್ಲ ಅನ್ನೋರಿಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಹೇಳ್ಕೊಡೋ ಈ ಮೆಥಡ್ನ ಫಾಲೋ ಮಾಡಿದ್ರೆ ಬಿಗಿನರ್ಸ್ ಕೂಡ ಸ್ಲೀವ್ಸ್ ಕಟಿಂಗ್ನ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು. ಇವಾಗ ಇದು ಪ್ಲೇನ್ ಬ್ಲೌಸ್ ಹೇಳ್ಕೊಡ್ತಾಯಿದ್ದೀನಿ. ಫಸ್ಟು ಪ್ಲೇನ್ ಬ್ಲೌಸ್ಗೆ ನಾವು 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಪ್ಲೇನ್ ಬ್ಲೌಸ್ಗಾದರೆ 1.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಲೈನಿಂಗ್ ಬ್ಲೌಸ್ ಆದರೆ 1/2 ಇಂಚ್ ಮಾತ್ರ ಸಾಕಾಗುತ್ತೆ. ಇವಾಗ ಅವ್ರದ್ದೇ ಅಳತೆ ಬ್ಲೌಸ್ ಇಟ್ಟು ಅಳತೆ ಬ್ಲೌಸು ಕರೆಕ್ಟ್ ಇಲ್ಲ ಅಂದರೂ ಕೂಡ ಯಾವ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡೋದು ಅನ್ನೋದನ್ನು ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಅವ್ರದ್ದೇ ಬ್ಲೌಸ್ನ ಈ ರೀತಿ ಸ್ಲೀವ್ಸ್ಗೆ ಇಟ್ಟು ಫಸ್ಟ್ ಈ ರೀತಿ ನೀಟಾಗಿ ಶೇಪ್ ಕೊಡಿ. ಫಸ್ಟ್ 1 ಇಂಚು ಯಾವುದೇ ರೀತಿ ಶೇಪ್ ತೆಗೆಯೋಂಥ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಈ ರೀತಿ ಶೇಪ್ ಕೊಡಿ. ಇವಾಗ ಶೇಪ್ ಕೊಟ್ಟು ಮಾರ್ಜಿನ್ಗೋಸ್ಕರ ಸ್ಲೀವ್ಸ್ ಜಾಯಿಂಟ್ ಮಾಡೋದಕ್ಕೋಸ್ಕರ 1/2 ಇಂಚ್ ಈ ರೀತಿ ಬಿಟ್ಟು ಕಟಿಂಗ್ ಮಾಡ್ಕೊಳ್ಳಿ. ಇವಾಗ ತೋರಿಸ್ತೀನಿ ಯಾವ ರೀತಿ ಸ್ಲೀವ್ಸ್ನ ಶೇಪ್ ತೆಗಿಬೇಕು ಅಂತ. ನಾವು ಎಕ್ಸ್ಟ್ರಾ 3 ಇಂಚು ಅಥವಾ 2 ಇಂಚು ಮಾರ್ಜಿನ್ಗೆ ಅಂತ ಬಿಟ್ಟಿರ್ತೀವಿ ಅಲ್ವಾ, ಇದನ್ನು ಸ್ವಲ್ಪ 1 ಇಂಚು ಇನ್ನೂ 1 ಇಂಚು ಎಕ್ಸ್ಟ್ರಾನೇ ಇಟ್ಕೋಬೇಕಾಗುತ್ತೆ. ಆವಾಗ ನಾವೀಗ ಶೇಪ್ ಯಾವ ರೀತಿ ತೆಗೆಯೋದು ಅನ್ನೋದನ್ನು ಇದರಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಎರಡು ಸ್ಲೀವ್ಸ್ದು 2 ಭಾಗ ಮಾತ್ರ ಈ ರೀತಿ ಇಟ್ಕೊಂಡು ಸ್ವಲ್ಪ ನಾಚು ಹಾಕ್ಕೊಂಡಿರ್ತೀವಲ್ಲ ಅದರಿಂದ ಸ್ವಲ್ಪ ಹಿಂದೆ ಎಳಿಬೇಕು. ಈ ರೀತಿ ಬ್ಲೌಸಿಂದ ಈ ರೀತಿ ಇಟ್ಕೊಂಡು ಸ್ವಲ್ಪ ಹಿಂದೆ ಈ ರೀತಿ ಫೋಲ್ಡ್ ಮಾಡಿದ್ರೆ ಅಲ್ಲಿ ನೀಟಾಗಿ ಶೇಪ್ ಅನ್ನೋದು ಬರುತ್ತೆ. ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಅಲ್ಲಿ ನೋಡಿ, ಇವಾಗ ಸ್ಲೀವ್ ಶೇಪಲ್ಲಿ ನಾವು ಯಾವ ರೀತಿ ಶೇಪ್ ಮಾರ್ಕ್ ಮಾಡ್ತೀವಿ ಸೇಮ್ ಅದೇ ರೀತಿ ಶೇಪ್ ಬರುತ್ತೆ. ಸ್ವಲ್ಪ ಬಟ್ಟೆನ ಒಂದು 1/2 ಇಂಚ್ ಹಿಂದೆ ಎಳ್ಕೋಬೇಕು. 2 ಮಾತ್ರ ಇಟ್ಕೊಂಡು ಅಷ್ಟೇ, 4 ಫೋಲ್ಡ್ನೂ ಹಾಕೋಂಥ ಅವಶ್ಯಕತೆ ಇರೋದಿಲ್ಲ. 2 ಮಾತ್ರ ಇಟ್ಕೊಂಡು ಈ ರೀತಿ ಬಟ್ಟೆನ ಹಿಂದೆ ಇಟ್ಕೊಂಡು ಅವ್ರದ್ದು ಆರ್ಮಲ್ ಇದು ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿ ಈ ರೀತಿ ಕಟಿಂಗ್ ಮಾಡೋದ್ರಿಂದ ಬಿಗಿನರ್ಸ್ ಕೂಡ ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.